Good morning to everyone. So today we are in the session 7 for the unit 4 non-metallic and advanced materials for the subject materials for engineering for the department of mechanical engineering. So these are the overviews. So what we are going to discuss today are smart materials. So today we are going to discuss about smart materials. So in which first we are going to discuss definition of smart materials, types of smart materials, properties of smart materials and application of smart materials. So these are the things we are going to discuss today. See, in advanced engineering materials, the first one is smart material. Smart material or an intelligent materials. So those are the materials. So that is having to respond to stimuli and environmental changes and to activate their functions according to the changes. So ಇಲ್ಲಿ ಏನು ಹೇಳುತ್ತೆ, ಒಂದು ಸ್ಮಾರ್ಟ್ ಮೆಟೀರಿಯಲ್ಸ್ ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಮಾಡುತ್ತೆ ಅಂತಂದರೆ, ಸೊ ವಾತಾವರಣದಲ್ಲಿರ್ತಕ್ಕಂಥ ಕೆಲವು ಬದಲಾವಣೆಗಳನ್ನು ಹಾಗೂ ಕೆಲವು ಪ್ರಚೋದನೆಗಳನ್ನು, ಸೊ ಸ್ಟಿಮ್ಯುಲಿ ಈಸ್ ನಥಿಂಗ್ ಬಟ್ ಪ್ರಚೋದಕಗಳು ಅಂತ ಕರಿತೀವಿ. ಸೊ ಆ ಒಂದು ಮೆಟೀರಿಯಲ್ಸ್ಗೆ ಈ ರೀತಿಯಾದಂಥ ಒಂದು ಎಕ್ಸ್ಟರ್ನಲ್ ಪ್ರಚೋದಕಗಳು ಆಕ್ಟ್ ಆದಾಗ ಸೊ ಅದರ ಪ್ರಕಾರವಾಗಿ ಅದು ತನ್ನ ಫಂಕ್ಷನನ್ನು ಮಾಡುತ್ತೆ. ಅಕಾರ್ಡಿಂಗ್ ಟು ದ ಚೇಂಜಸ್ ಆಫ್ ಸ್ಟಿಮ್ಯುಲಿ, ಸೊ ದ ಮೆಟೀರಿಯಲ್ಸ್ ಆರ್ ಗೋಯಿಂಗ್ ಟು ಫಂಕ್ಷನ್. ಸೊ ಆ ರೀತಿಯಾಗಿ ಇದು ಸ್ಮಾರ್ಟ್ ಮೆಟೀರಿಯಲ್ ಕೆಲಸ ಮಾಡುತ್ತೆ. ಈ ಸ್ಮಾರ್ಟ್ ಮೆಟೀರಿಯಲ್ಸು ಯಾವ ಒಂದು ಸ್ಟಿಮ್ಯುಲಿ ಅಂದರೆ ಪ್ರಚೋದಕಗಳಲ್ಲಿ ಇನ್ವಾಲ್ವ್ ಆಗುತ್ತಪ್ಪ ಅಂತಂತಂದರೆ, ಸೊ ಮೊದಲನೇದಾಗಿ ಟೆಂಪ್ರೇಚರ್, ಪ್ರೆಷರ್, ಎಲೆಕ್ಟ್ರಿಕ್ ಫ್ಲೋ, ಮ್ಯಾಗ್ನೆಟಿಕ್ ಫ್ಲೋ, ಲೈಟ್, ಮೆಕ್ಯಾನಿಕಲ್ ಫೋರ್ಸಸ್ ಆರ್ ಪ್ರೆಷರ್ಸ್, ಸೊ ಎಕ್ಸೆಟ್ರಾ. ಸೊ ದೀಸ್ ಸ್ಟಿಮ್ಯುಲಿ ಏನಿರುತ್ತೆ, ಈ ಒಂದು ಪ್ರಚೋದಕಗಳು ಏನಾಗುತ್ತೆ ಆ ಒಂದು ಮೆಟೀರಿಯಲ್ ಮೇಲೆ ಆ್ಯಕ್ಟ್ ಆದಾಗ ಸೊ ಆ ಒಂದು ಮೆಟೀರಿಯಲು ಅಕಾರ್ಡಿಂಗ್ ಟು ದಿಸ್ ಒಂದು ಏನು ಟೆಂಪ್ರೇಚರ್, ಪ್ರೆಷರ್ ಅಥವಾ ಎಲೆಕ್ಟ್ರಿಕ್ ಫ್ಲೋ ಇದು ಯಾವ ರೀತಿಯಾಗಿ ಆ ಒಂದು ಮೆಟೀರಿಯಲ್ ಮೇಲೆ ಆಕ್ಟ್ ಆಗುತ್ತೆ ಸೊ ಅದ್ರ ಮೇಲೆ ಅವು ಕೆಲಸವನ್ನು ನಿರ್ವಹಿಸ್ತವೆ ಸ್ಮಾರ್ಟ್ ಮೆಟೀರಿಯಲ್ಸು. ಸೊ ಈ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಬಂದಾಗ ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸ್. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆದಂತಹ ಒಂದು ಸ್ಮಾರ್ಟ್ ಮೆಟೀರಿಯಲ್ಸ್ ಯಾವುದಪ್ಪ ಅಂತಂತಂದರೆ, ಸೊ ಪಿಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್, ಶೇಪ್ ಮೆಮೊರಿ ಮೆಟೀರಿಯಲ್ಸ್, ಎಲೆಕ್ಟ್ರೋಸ್ಟ್ರಕ್ಟಿವ್ ಮೆಟೀರಿಯಲ್ಸ್ ಆ್ಯಂಡ್ ಮ್ಯಾಗ್ನೆಟೋ ರಿಯೋಲಾಜಿಕಲ್ ಮೆಟೀರಿಯಲ್ಸ್ and rheological materials, thermo responsive materials and biomimetic materials, smart gels. So these are all coming under smart materials. So let us have a discussion on one by one. See, first one is electric material, piezoelectric materials. See, piezoelectric materials, so when a material subjected to an electric charge or variation in the voltage, piezoelectric materials will undergo some mechanical changes and vice versa. Here piezoelectric is one of the smart material. ಸೊ ಇದರಲ್ಲಿ ಯಾವ ರೀತಿಯಾದ ಒಂದು ಫಂಕ್ಷನಿಂಗ್ ಆಗುತ್ತೆ ಅಂತಂದರೆ, ಅದರಲ್ಲಿ ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಅಥವಾ ವೋಲ್ಟೇಜ್ ವೇರಿಯೇಷನ್ಸ್ ಈ ರೀತಿಯಾದ ಒಂದು ಬದಲಾವಣೆ ಆ ಮೆಟೀರಿಯಲ್ ಮೇಲೆ ನಾವು ಅಪ್ಲೈ ಮಾಡಿದಾಗ ಸೊ ಅದು ನಮಗೆ ಔಟ್ಪುಟ್ ಆಗಿ ಸಮ್ ಮೆಕ್ಯಾನಿಕಲ್ ಚೇಂಜಸನ್ನು ನಮಗೆ ಕೊಡುತ್ತೆ. ಅದೇ ರೀತಿಯಾಗಿ ಆ ಮೆಟೀರಿಯಲ್ ಮೇಲೆ ನಾವು ಸಮ್ ಮೆಕ್ಯಾನಿಕಲ್ ಚೇಂಜಸನ್ನು ಮಾಡಿದಾಗ ಸೊ ಅಥವಾ ಏನಾದರೂ ನಾವು ಅದ್ರ ಮೇಲೆ ಒಂದು ಪ್ರೆಷರ್ ಫೋರ್ಸನ್ನು ನಾವು ಅಪ್ಲೈ ಮಾಡಿದಾಗ ಸೊ ದಟ್ ಫೋರ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸಮ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಸೊ ಈ ರೀತಿಯಾಗಿ ಈ ಒಂದು ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಸು ಕೆಲಸವನ್ನು ಮಾಡುತ್ತೆ. ಸಿ ಇದು ಡಯಾಗ್ರಾಮನ್ನು ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಯರ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಸಮ್ ಮೆಕ್ಯಾನಿಕಲ್ ಫೋರ್ಸಸ್. ಸೊ ಆ್ಯಂಡ್ ಇಯರ್ ಇಟ್ ಈಸ್ ಗಿವಿಂಗ್ ಸಮ್ ಎಲೆಕ್ಟ್ರಿಕಲ್ ಔಟ್ಪುಟ್. ಸೊ ಇಲ್ಲಿ ಇನ್ಪುಟ್ ನಾವು ಮೆಕ್ಯಾನಿಕಲ್ ಚೇಂಜಸನ್ನು ಕೊಟ್ಟರೆ ಔಟ್ಪುಟ್ ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಸಿಗ್ನಲ್ ಸಿಗುತ್ತೆ. ಸೊ ಇಲ್ಲಿ ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂದರೆ ನಾವೇನು ಅದಕ್ಕೆ ಒಂದು ಎಲೆಕ್ಟ್ರಿಸಿಟಿ ಅಥವಾ ಯಾವುದಾದ್ರೂ ಒಂದೇನೋ ವೋಲ್ಟೇಜ್ ಈ ರೀತಿಯಾದಂಥ ಒಂದು ನಾವು ವೇರಿಯೇಬಲ್ಸ್ನ ನಾವು ಆ ಮೆಟೀರಿಯಲ್ಸ್ ಮೇಲೆ ಅಪ್ಲೈ ಮಾಡಿದಾಗ ಸೊ ನಮಗೆ ಮೆಕ್ಯಾನಿಕಲ್ ಡಿಸ್ಪ್ಲೇಸ್ಮೆಂಟು ಸಿಗುತ್ತೆ. ಸೊ ಈ ರೀತಿಯಾಗಿ ಪೀಜೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸು ವರ್ಕ್ ಮಾಡುತ್ತೆ. ಇನ್ನು ಶೇಪ್ ಮೆಮೊರಿ materials. So this is also one of the smart material. See, they have an ability to change the shape. So the material should have an ability to change the shape. So and even returning to the original shape when exposed to a heat source
ಅಮಾಂಗ್ ಅದರ್ ಸ್ಟಿಮುಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಶೇಪ್ ಮೆಮೊರಿ ಅಲೆಯಲ್ಲಿ ಸೊ ನಾವು ಒಂದು ಶೇಪ್ ಮೆಮೊರಿ ಅಲೆಯಲ್ಲಿ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂದರೆ ಇದು ಸೊ ಇಲ್ಲಿ ಆ ಒಂದು ಮೆಟೀರಿಯಲ್ಲು ತನ್ನ ಶೇಪನ್ನು ಬಿಕಾಸ್ ಆಫ್ ಸಮ್ ಎಕ್ಸ್ಟರ್ನಲ್ ಹೀಟ್ ಇರ್ಬೋದು, ಹೀಟಿಂಗ್ ಸೋರ್ಸ್ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಚೋದಕಗಳಿಗೆ ಒಳಗೊಂಡು ಅದರ ಒಂದು ಶೇಪನ್ನು ಅದು ಬದಲಿಸಿಕೊಳ್ಳುತ್ತದೆ. ಸೊ ಮತ್ತೆ ತಿರ್ಗಾ ಅದು ವೆನ್ ಯು ಆರ್ ಸಬ್ಜೆಕ್ಟೆಡ್, ಸೊ ವೆನ್ ಯು ಆರ್ ಗೋಯಿಂಗ್ ಟು give an heat, so definitely it is going back to its original shape. So that's why it is called as shape memory materials. So see here some materials, so because of the heat, so they are going to bend. So because of the external ಒಂದು ಏನು ನಾವು ಹೀಟ್ ಸೋರ್ಸನ್ನು ಸಪ್ಲೈ ಮಾಡ್ತೀವಿ ಅದರಿಂದ ಏನಾಗುತ್ತೆ, ಮೆಟೀರಿಯಲ್ಲು ಬೆಂಡ್ ಆಗುತ್ತೆ. ಸೊ ಒನ್ಸ್ ಇಟ್ ಈಸ್ ಬಿಕಮಿಂಗ್ ಟು ಕೋಲ್ಡ್, ಸೊ ಒಂದು ಏನು ನಾವು ಹೀಟ್ ಆದಾಗ ಅದು ಬೆಂಡ್ ಆಗುತ್ತೆ, ಅದನ್ನು ಮತ್ತೆ ತಿರ್ಗಿ ನಾವು ಅದರಲ್ಲಿರ್ತಕ್ಕಂಥ ಹೀಟನ್ನು ರಿಮೂವ್ ಮಾಡಿದ್ರೆ ಅಥವಾ ಕೋಲ್ಡಾಗ ಕಲೋ ಮಾಡಿದ್ರೆ ಸೊ ಅದು ಮತ್ತೆ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಸೊ ಈ ರೀತಿಯಾಗಿ ವಿತ್ ಅಪ್ಲಿಕೇಶನ್ ಆಫ್ ಹೀಟ್ ಈ ಒಂದು ಮೆಟೀರಿಯಲ್ಲು ತನ್ನ ಒರಿಜಿನಲ್ ಶೇಪ್ಗೆ ಮತ್ತೆ ಬರೋದು ಮತ್ತು ಹೀಟ್ ಕೊಟ್ಟಾಗ ಚೇಂಜಸ್ ಆಗೋದು, ಈ ರೀತಿಯಾದಂಥ ಒಂದು ಸ್ಮಾರ್ಟ್ನೆಸ್ಸನ್ನು ತೋರಿಸುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಒಂದು ಶೇಪ್ ಮೆಮೊರಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರೋಸ್ಟ್ರಿಕ್ಟಿವ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಇಯರ್ ಸಿ ದ ಡಯಾಗ್ರಾಮ್ ಆಫ್ ದಿಸ್. ಸೊ ದಿಸ್ ಮೆಟೀರಿಯಲ್ಸ್ ಆಸ್ ದ ಪ್ರಾಪರ್ಟೀಸ್ ಆಸ್ piezoelectric material, but the mechanical changes is proportional to the square of the electric field. See, these electrostrictive materials, it is one of the smart material. It is also functioning as per the piezoelectric. It is similar to piezoelectric material, but the only difference is the mechanical changes in this material is proportional to the square of the electric field. So that is only the difference between piezoelectric and electrostrictive materials. So this characteristic will always produce displacement in same direction. See here we are going to give some electrical signals or electrical voltage to this material. So it is going to be undergone a mechanical changes. So that mechanical changes ಯಾವ ರೀತಿಯಾಗಿ ಆಗುತ್ತಪ್ಪ ಅಂತಂದರೆ ದಟ್ ಈಸ್ ದ ಮೆಕ್ಯಾನಿಕಲ್ ಚೇಂಜಸ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಸ್ಕ್ವೇರ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ ರೀತಿಯಾಗಿ ಇದು ಒಂದು ಬದಲಾವಣೆಯನ್ನು ಮಾಡಿಕೊಳ್ಳುತ್ತೆ ಮೆಟೀರಿಯಲ್ಸಲ್ಲಿ. ಸೊ ನೆಕ್ಸ್ಟು ಮ್ಯಾಗ್ನೆಟೋ-ರಿಯೋಲಾಜಿಕಲ್ ಮೆಟೀರಿಯಲ್ಸ್. ಸಿ ಹಿಯರ್ ದ ಮೆಟೀರಿಯಲ್ಸ್ ಆರ್ ಚೇಂಜ್ ದೇರ್ ಪ್ರಾಪರ್ಟೀಸ್ ವೆನ್ ಎಕ್ಸ್ಪೋಸ್ಡ್ ಟು ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಒಂದು ಮೆಟೀರಿಯಲ್ಲು ತನ್ನ ಪ್ರಾಪರ್ಟಿಯನ್ನು ಅದು ಚೇಂಜಸನ್ನು ಮಾಡಿಕೊಳ್ಳುತ್ತೆ ಯಾವಾಗ ಅಂತಂದರೆ ಸೊ ವೆನ್ ದ ಮೆಟೀರಿಯಲ್ ಈಸ್ ಎಕ್ಸ್ಪೋಸ್ಡ್ ಟು ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸಿ ಹಿಯರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ಏನಪ್ಪ ಎಕ್ಸಾಂಪಲ್ ಅಂತಂದರೆ ದೇ ಆರ್ ಕರೆಂಟ್ಲಿ ಯೂಸ್ಡ್ ಇನ್ ಶಾಕ್ ಅಬ್ಸರ್ವರ್ಸ್ ಟು ಪ್ರಿವೆಂಟ್ ಸಿಸ್ಮಿಕ್ ವೈಬ್ರೇಷನ್ ಇನ್ ದ ಬ್ರಿಡ್ಜಸ್ ಆರ್ ಸ್ಕೈ ಸ್ಕ್ರ್ಯಾಪರ್ಸ್. ಸಿ ಇಲ್ಲಿ ನಾವು ಈ ರೀತಿಯಾದಂಥ ಒಂದು ಮೆಟೀರಿಯಲ್ಸ್ನ ಯೂಶಲಿ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಬ್ರಿಡ್ಜಸ್ಸು ಮತ್ತು ಶಾಕ್ ಅಬ್ಸರ್ವರ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಟು ಅಬ್ಸರ್ವ್ ದ ಸೊ ದಟ್ ಈಸ್ ಸಿಸ್ಮಿಕ್ ವೈಬ್ರೇಷನ್ಸ್, ಅಂದರೆ ಒಂದು ಕಂಪನಗಳನ್ನು ಏನು ಜನ್ರೇಟ್ ಆಗುತ್ತೆ ಕಂಪನಗಳು, ಆ ಕಂಪನಗಳನ್ನು ಅದು ಅಬ್ಸರ್ವ್ ಮಾಡ್ಕೊಳ್ತವೆ. ಬ್ರಿಡ್ಜಸ್ಗಳು ಅಬ್ಸರ್ವ್ ಮಾಡ್ಕೊಳ್ಳೋ ಒಂದು ನಿಟ್ಟಿನಲ್ಲಿ ನಾವೇನು ಮಾಡಿರ್ತೀವಿ, ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಮ್ಯಾಗ್ನೆಟೋ-ರಿಯೋಲಾಜಿಕಲ್ ಮೆಟೀರಿಯಲ್ಸ್. ಸೊ ವಾಟ್ ಎವರ್ ದ ವೈಬ್ರೇಷನ್ಸ್ will be generated from the earthquakes and all. See, so those vibrations will be absorbed by this kind of materials. So because of so that thing will convert into magnetic fields ಆಗಿ ಕನ್ವರ್ಟ್ ಆಗಿ ಸೊ ಆ ಒಂದು ವೈಬ್ರೇಷನ್ನು ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಎಫೆಕ್ಟನ್ನು ಆ ಬ್ರಿಡ್ಜ್ಗೆ ಮಾಡೋದಿಲ್ಲ. ಸೊ ದೋಸ್ ವೈಬ್ರೇಷನ್ಸ್ ಆರ್ ಕನ್ವರ್ಟೆಡ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ಆ ರೀತಿಯಾಗಿ ಈ ಒಂದು ಮೆಟೀರಿಯಲ್ ಇದು ವರ್ಕ್ ಆಗ್ತದೆ. So next is rheological materials. So these are in liquid phase. So usually these materials are in the liquid phase, so which can change state instantly through the application of electric or magnetic changes. See ಈ ರೀತಿಯಾದಂಥ ಒಂದು ಏನಿದು ಮೆಟೀರಿಯಲ್ ಇದೆ, ಸೊ ಇದು ಲಿಕ್ವಿಡ್ ಫೇಸಲ್ಲಿ ಇರುತ್ತೆ. ಸೊ ವೆನ್ ವಿ ಆರ್ ಗೋಯಿಂಗ್ ಟು supply some electric or magnetic charges to this material, so it will changes the state of this material. So for example, so these materials we are going to use in the brakes and shock observers
and dampers for the vehicle seats. See here, so this is the materials. When the material is subjected to electric or magnetic field, see, it will change its state, so that is liquid to solid. So it is converted into liquid to solid. In the same case, so sometimes the material which is subjected to some electric or magnetic charges, so it is converted into solid to liquid. So this is how this material is working. So next is thermo-responsive materials. So thermo-responsive is the ability of the material to change the properties in the response to change in temperature. See, the name itself, it is telling that thermo, that is heat. So by the application of heat, the material is undergone the changes in the properties. So because of the temperature, the material is going to be changed the properties. So they are very useful in thermostats and in parts of automobiles and air vehicles. So this is very much useful usually in the automotives and as well as air vehicles. So see the diagram here. So when the material is in cold condition, so it is look like a black color. So when it is in warm, it is changes its color. When it is hot, it is completely changes its hot condition. So changes its color. So in this hot condition, so it is the material is completely changes its properties by the application of temperature. So that's why it is called thermo-responsive material. And one more is, that is biomimetic materials. So this is also one of the smart material. Here is the material and structures involved in a natural system have the capability to sense their environment, process the data and respond instantly. So ಈ ರೀತಿಯಾದಂಥ ಒಂದು ಬಯೋಮಿಮೆಟಿಕ್ ಮೆಟೀರಿಯಲ್ಸು ಒಂದು ಯಾವ ರೀತಿ ಇರುತ್ತಪ್ಪ ಅಂದರೆ, ಆ ಒಂದು ಮೆಟೀರಿಯಲ್ ಸ್ಟ್ರಕ್ಚರು ಮತ್ತು ಮೆಟೀರಿಯಲ್ಸ್ದು ಒಂದು ನ್ಯಾಚುರಲ್ ಸಿಸ್ಟಮಲ್ಲಿ ಅದು ಇನ್ವಾಲ್ವ್ ಆಗ್ತದೆ. ಯಾವ ರೀತಿಯಾದಂಥ ಒಂದು ಇನ್ವಾಲ್ವ್ಮೆಂಟ್ ಅಂತಂದರೆ, ಸೊ ಈಗ ವಾತಾವರಣದಲ್ಲಿ ಎನ್ವೈರನ್ಮೆಂಟಲ್ಲಿ ಅಥವಾ ಪ್ರೋಸೆಸ್ಸಲ್ಲಿ ಏನಾದರೂ ಬದಲಾವಣೆಗಳು ಆಯಿತು ಅಂತಂದರೆ ಅದನ್ನು ಇಮಿಡಿಯೇಟಾಗಿ ರೆಕಗ್ನೈಸ್ ಮಾಡಿ ಅದಕ್ಕೆ ತಕ್ಕನಾಗಿ ಇನ್ಸ್ಟೆಂಟ್ ರೆಸ್ಪಾಂಡನ್ನು ಮಾಡ್ತದೆ ಈ ಮೆಟೀರಿಯಲ್ಲು. ಯಾವ ರೀತಿಯಾಗಿ ಮಾಡುತ್ತೆ? ಸೊ ಫಾರ್ ಎಕ್ಸಾಂಪಲ್, ಟು ಅಲೋ ಲೀಫ್ ಸರ್ಫೇಸ್ ಟು ಫಾಲೋ ದ ಡೈರೆಕ್ಷನ್ ಆಫ್ ಸನ್ಲೈಟ್ and essentially a real-time changes in the load path through the structure to avoid overlap of a damaged region. So here there is an example for this. So biomimetic materials. So what is that? So ಇಲ್ಲಿ ನಾವು ಯಾವ ರೀತಿಯಾಗಿ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡ್ಬೋದು ಅಂತಂದರೆ, ಸೊ ಆ ಒಂದು ಈ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ಏನಿದೆ ಲೀಫ್, ದಟ್ ಲೀಫ್ ಸರ್ಫೇಸು ಆ ಸನ್ಲೈಟನ್ನು ಫಾಲೋ ಮಾಡೋ ಹಾಗೆ we can make it, so by the use of this biomimetic materials. And also ಏನಪ್ಪ ಅಂತಂದರೆ, ಇನ್ ಸಮ್ ಮಿಷಿನರೀಸಲ್ಲಿ ನಾವು ಯಾವ ರೀತಿಯಾಗಿ ಚೇಂಜಸ್ ಮಾಡ್ಬೋದು ಅಂತಂದರೆ, ಯಾವ ಒಂದು ಪಾರ್ಟಲ್ಲಿ ಡ್ಯಾಮೇಜ್ಡ್ ರೀಸನ್ಸ್ ಇರುತ್ತೆ, ಸೊ ಆ ಒಂದು ಡ್ಯಾಮೇಜ್ಡ್ ರೀಸನ್ಸಲ್ಲಿ ಲೋಡ್ ಬೀಳದೇ ಇರೋ ಹಾಗೆ ನಾವು ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ನಾವು ಆ ಒಂದು ಅಪ್ಲಿಕೇಶನ್ಸನ್ನು ಯುಟಿಲೈಸ್ ಮಾಡ್ಕೊಳ್ಬೋದು. ಸೊ ದಿಸ್ ಈಸ್ ಹೌ ದ ಬಯೋಮಿಮೆಟಿಕ್ ಮೆಟೀರಿಯಲ್ಸ್ ವಿಲ್ ಬಿ ಯುಟಿಲೈಸ್ಡ್. And one more smart material is smart gel. So these are the gels that can shrink or swell by several order of magnitude. Some of these can also be programmed to be absorbed or release the fluid in response to a chemical or physical stimulus. So these gels are used in the areas such as food, drugs, delivery, organs replacement and chemical process. So ಈ ರೀತಿಯಾದ ಏನಂತಂದರೆ ಈ ಜೆಲ್ಸ್ಗಳೇನಿದೆ, ಸೊ ಇವು ಆ ಒಂದು ಆಟೋಮೆಟಿಕಲಿ ಅವೇನಾಗ್ತವೆ ಅಂದರೆ ಶ್ರಿಂಕ್ ಆಗ್ತವೆ ಮತ್ತು ಹಾಗೆ ಸ್ವೆಲ್ಲಿಂಗ್ ಆಗ್ತವೆ. ಸೊ ಬೈ ದ ಅಪ್ಲಿಕೇಶನ್ ಆಫ್ ಸಮ್ ಕೆಮಿಕಲ್ ಚೇಂಜಸ್. ಸೊ ಆ ಒಂದು ಕೆಮಿಕಲ್ ಚೇಂಜಸ್ಸಿಂದ ಏನಾಗುತ್ತೆ, ಅವು ಸ್ವೆಲ್ ಆಗೋದು ಮತ್ತು ಶ್ರಿಂಕ್ ಆಗೋದು ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಾಪರ್ಟೀಸ್ನ ನಾವು ಫುಡ್ ಒಂದು ಫೀಲ್ಡಲ್ಲಿ ಮತ್ತು ಡ್ರಗ್ ಡೆಲಿವರಿ ಮೆಡಿಸಿನ್ಸ್ ಫೀಲ್ಡಲ್ಲಿ ಮತ್ತು ನಾವು ಆರ್ಗನ್ಸ್ ರೀಪ್ಲೇಸ್ಮೆಂಟ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಕೆಮಿಕಲ್ಸ್, ಅನ್ವಾಂಟೆಡ್ ಕೆಮಿಕಲ್ಸ್ ಅಥವಾ ಅನ್ವಾಂಟೆಡ್ ಫ್ಲೂಯಿಡ್ಸ್ನ ಈ ರೀತಿಯಾದ ಒಂದು ಸ್ಮಾರ್ಟ್ ಜೆಲ್ಸ್ ಏನಾಗುತ್ತೆ ಅಬ್ಸರ್ವ್ ಮಾಡ್ಕೊಳ್ತವೆ. ಸೊ ದಟ್ ಈಸ್ ವೈ ಸೊ ದಿ ಸ್ಮಾರ್ಟ್ ಜೆಲ್ಸ್ ಆರ್ ಕಾಲ್ಡ್ ಆಸ್ ಸ್ಮಾರ್ಟ್ ಮೆಟೀರಿಯಲ್ಸ್. ಸಿ ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸ್. ಯಾವ ರೀತಿಯಾಗಿ ಒಂದು ಪ್ರಾಪರ್ಟೀಸನ್ನು ಹೊಂದಿರಬೇಕು ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತಂದರೆ, ಸೆನ್ಸಿಂಗ್
ಮೆಟೀರಿಯಲ್ಸ್ ಆ್ಯಂಡ್ ಡಿವೈಸಸ್. ಸೊ ಈ ಸ್ಮಾರ್ಟ್ ಮೆಟೀರಿಯಲ್ಸ್ ಯಾವ ರೀತಿಯಾಗಿ ಇರ್ತಾವಪ್ಪ ಅಂತಂದರೆ ಅವು ಮೆಟೀರಿಯಲ್ನ ಸೆನ್ಸ್ ಮಾಡ್ತವೆ ಮತ್ತು ಡಿವೈಸ್ಗಳನ್ನು ಸೆನ್ಸ್ ಮಾಡೋ ಹಾಗೆ ಇರುತ್ತೆ. ಆ್ಯಂಡ್ ಆ್ಯಕ್ಚುಯೇಷನ್ ಮೆಟೀರಿಯಲ್ಸ್ ಆ್ಯಂಡ್ ಡಿವೈಸಸ್. ಸೊ ಒಂದು ಮೆಟೀರಿಯಲ್ಸ್ ಮೂವ್ಮೆಂಟ್ಸ್ ಯಾವ ರೀತಿ ಆಗುತ್ತೆ ಮತ್ತು ಡಿವೈಸ್ದು ಯಾವ ರೀತಿಯಾದಂಥ ಒಂದು ಆ್ಯಕ್ಚುಯೇಷನ್ ಆಗುತ್ತೆ ಅದನ್ನು ಸೆನ್ಸ್ ಮಾಡುವಷ್ಟು ಒಂದು ಪ್ರಾಪರ್ಟಿ ಇರಬೇಕು ಈ ಒಂದು ಸ್ಮಾರ್ಟ್ ಮೆಟೀರಿಯಲ್ಸ್ಗೆ. ಆ್ಯಂಡ್ ಕಂಟ್ರೋಲ್ ದ ಡಿವೈಸಸ್ ಆ್ಯಂಡ್ ಟೆಕ್ನಿಕ್ಸ್. ಸೊ ಒಂದು ಡಿವೈಸ್ನ ಕಂಟ್ರೋಲ್ ಮಾಡೋದು ಮತ್ತು ಟೆಕ್ನಿಕನ್ನು ಕಂಟ್ರೋಲ್ ಮಾಡೋ ಒಂದು ಪ್ರಾಪರ್ಟಿ ಇರಬೇಕು. ಆ್ಯಂಡ್ ಸೆಲ್ಫ್ ಡಿಟೆಕ್ಷನ್ ಆ್ಯಂಡ್ ಸೆಲ್ಫ್ ಡಯಾಗ್ನೋಸ್ಟಿಕ್. ಸೊ ಒಂದು ಈ ಮೆಟೀರಿಯಲ್ಲು ಅದೇ ಒಂದು ಸ್ವತಃ ಡಿಟೆಕ್ಟ್ ಮಾಡೋದು ಮತ್ತು ಅದು ಏನಾದರೂ ಡಿಫೆಕ್ಟ್ಸ್ ಇತ್ತು ಅಂತಂದರೆ ಅದನ್ನು ಡಯಾಗ್ನೈಸ್ ಮಾಡೋಷ್ಟು ಒಂದು ಪ್ರಾಪರ್ಟಿ ಅದಕ್ಕೆ ಇರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಸೆಲ್ಫ್ ಕರೆಕ್ಟಿವ್, ಸೆಲ್ಫ್ ಕಂಟ್ರೋಲ್ ಆ್ಯಂಡ್ ಸೆಲ್ಫ್ ಹೀಲಿಂಗ್. ಸೊ ಇದು ಅದೇ ಕರೆಕ್ಟಿವ್ ಆ್ಯಕ್ಷನ್ಸ್ ತೊಗೊಳ್ಬೇಕು ಮತ್ತು ಸೆಲ್ಫ್ ಆಗಿ ಕಂಟ್ರೋಲ್ ಮಾಡೋ ಹಾಗೆ ಒಂದು ಪ್ರಾಪರ್ಟೀಸನ್ನು ಹೊಂದಿರಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟು ಶಾಕ್ ಅಬ್ಸಾರ್ಬರ್ಸ್, ಡ್ಯಾಮೇಜ್ ಅರೆಸ್ಟ್. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಶಾಕ್ಸ್ ಏನು ಈಗ ಒಂದು ಲೈಕ್ ಆಟೋಮೋಟಿವ್ಸಲ್ಲೆಲ್ಲ ಏನಾಗುತ್ತೆ ಶಾಕ್ಸ್ ಅಲ್ಲಿ ಒಂದು ವೈಬ್ರೇಷನ್ಸ್ ಬಂದಾಗ ಅದು ಶಾಕ್ ಸಡನ್ ಲೋಡ್ಸ್ ಲೈಕ್ ಇನ್ ಹಂಪ್ಸಲ್ಲಿ ಏನಾಗುತ್ತೆ ಸಡನ್ ಆಗಿ ಅದು ವೆಹಿಕಲ್ ಪಾಸ್ ಆದಾಗ ಅದರಲ್ಲಿ ಸಮ್ ಶಾಕ್ ಲೋಡ್ ವಿಲ್ ಬಿ ಜನರೇಟೆಡ್. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋವಷ್ಟು ಕೆಪಾಸಿಟಿ ಆ ಒಂದು ಮೆಟೀರಿಯಲ್ಸ್ಗೆ ಇರಬೇಕಾಗುತ್ತೆ. ಮತ್ತು ಯಾವುದೇ ರೀತಿಯಾದ ಡ್ಯಾಮೇಜಸ್ ಆಗ್ದಂಗೆ ಆ ಡ್ಯಾಮೇಜ್ ಆದರೂ ಕೂಡ ಅದನ್ನು ಇಮಿಡಿಯೇಟಾಗಿ ಅದು ಸರಿಯಾಗುವ ಹಾಗೆ ಈ ಒಂದು ಮೆಟೀರಿಯಲ್ ಪ್ರಾಪರ್ಟಿ ಹೊಂದಿರಬೇಕಾಗುತ್ತೆ. ಸೊ ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಮೆಟೀರಿಯಲ್ ಪ್ರಾಪರ್ಟೀಸ್. ಸೊ ಇನ್ನು ನಾವು ಅಪ್ಲಿಕೇಶನ್ಸ್ನ ನೋಡೋದಾದರೆ ಅಪ್ಲಿಕೇಶನ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸ್. ಸಿ ನಾವು ಈ ಡಯಾಗ್ರಾಮ್ಗಳನ್ನ ಇಲ್ಲೇ ನೋಡ್ತಾ ಇದ್ದೀವಿ ಯಾವ ಯಾವ ಒಂದು ಫೀಲ್ಡಲ್ಲಿ ನಾವು ಈ ಸ್ಮಾರ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಏರ್ ಕ್ರಾಫ್ಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ಸ್ಮಾರ್ಟ್ ಮೆಟೀರಿಯಲ್ಸ್ನ. ಆ್ಯಂಡ್ ಆರ್ಥೋಪೆಡಿಕ್ ಸರ್ಜರಿ. ಸೊ ಮೆಡಿಕಲಿ ಆರ್ಥೋಪೆಡಿಕ್ ಸರ್ಜರಿ ಅಂದರೆ ಏನಾದರೂ ಒಂದು ಮೂಳೆ ಮುರಿತಗಳು ಆ ರೀತಿಯಾದಂಥ ಒಂದು ಟ್ರೀಟ್ಮೆಂಟ್ಸಲ್ಲಿ ನಾವು ಈ ಒಂದು ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಡೆಂಟಲ್ ಟೆಕ್ನಾಲಜಿನಲ್ಲಿ ನಾವು ಯೂಸ್ ಮಾಡ್ತೀವಿ. ಸಿ ಇಯರ್. ಸೊ ಡೆಂಟಲ್ ಟೆಕ್ನಾಲಜಿ ಮತ್ತು ರೋಬೋಟಿಕ್ಸಲ್ಲಿ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ರಿಡ್ಯೂಸಿಂಗ್ ವೈಬ್ರೇಷನ್ ಆಫ್ ಹೆಲಿಕಾಪ್ಟರ್ ಬ್ಲೇಡ್ಸ್. ಸಿ ವೈಲ್ ಫ್ಲೈಯಿಂಗ್. ಸೊ ಏನಾಗುತ್ತೆ ಒಂದು ಹೆಲಿಕಾಪ್ಟರ್ ಫ್ಲೈ ಆಗಬೇಕಾದ್ರೆ ವೈಬ್ರೇಷನ್ ಬರ್ಬೋದು ಆ ಬ್ಲೇಡ್ಸ್ ಹೆಲಿಕಾಪ್ಟರ್ ಬ್ಲೇಡ್ಸ್. ಸೊ ಆ ವೈಬ್ರೇಷನ್ಸ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಮಾರ್ಟ್ ಫ್ಯಾಬ್ರಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಸಿ ಇಯರ್. ಸೊ ಸಮ್ ಫ್ಯಾಬ್ರಿಕ್ಸ್ ಆರ್ ಇಯರ್. ಸೊ ಆ ಸ್ಮಾರ್ಟ್ ಫ್ಯಾಬ್ರಿಕ್ಸ್ನ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತೀವಿ. ಸ್ಪೋರ್ಟಿಂಗ್ ಗೂಡ್ಸ್. ಸ್ಪೋರ್ಟಿಂಗ್ ಗೂಡ್ಸ್ ಲೈಕ್ ದಿಸ್ ಬ್ಯಾಟ್. ಈಗ ಟೇಬಲ್ ಟೆನ್ನಿಸ್ ಬ್ಯಾಟ್ ಇರ್ಬೋದು, ಕ್ರಿಕೆಟ್ ಬ್ಯಾಟ್ಸ್ ಇರ್ಬೋದು, ಈ ರೀತಿಯಾದ ಒಂದು ಸ್ಪೋರ್ಟ್ಸಲ್ಲಿ ಕೂಡ ನಾವು ಸ್ಮಾರ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಮಾರ್ಟ್ ಗ್ಲಾಸಸ್. ಸಿ ಸಮ್ ಸ್ಮಾರ್ಟ್ ಗ್ಲಾಸಸ್ಸು ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸ್. ಓಕೆ, ಸೊ ನಾವು we are going to move on multiple choice question for what we have discussed till now. So question number 1, dash materials are the materials that have to respond to stimuli and environmental changes and to activate their functions according to these changes. See, options are smart material, biomaterial, nanomaterial, none of this above. So what is the answer? So answer is smart materials. So smart materials will respond to the changes in the environment. And second question is, the stimuli like temperature, pressure, electric flow, magnetic flow, light, mechanical, etc. can originate internally or externally are called. Options are biomaterials, smart materials, nanomaterials, and none of this above. Answer is smart materials. Next, question number 3, the material which is not come under smart materials. Options are diamond, piezoelectric materials, shape memory materials, electrostatic materials. What is the answer for this? Okay, answer is diamond. Next, the fourth question is, when subjected to an electric charge or a variation in the voltage, dash will undergo some mechanical changes and vice versa. What is the answer? C. Options are piezoelectric materials,
biomaterials, nanomaterials, and none of this above. So which is the answer? Okay, answer is piezoelectric material. Next, question number 5. Dash have the ability to change the shape even returning to the original shape when exposed to a heat source among the stimuli. What are the options? So options are shape memory materials, elastic materials, tensile materials, none of this above. So what is the answer? So answer is shape memory materials. So next, question number 6. This material has the same property as piezoelectric materials, but the mechanical changes is proportional to the square of the electric field. So options are piezoelectric materials, biomaterials, electrostatic materials, none of this above. What is the answer? Answer is electrostatic materials. Next, question number 7. These are in liquid phase which can change the state instantly through the application of an electric or magnetic charges. Options are rheological materials, engineering materials, biomaterials, steel materials. Answer is rheological materials. Next, question number 8. The materials and structures involved in natural system have the capability to sense their environment, process the data, and respond instantly. So options are piezoelectric materials, biomaterials, biomimetic materials, both A and C. What is the answer? Answer is biomimetic materials. Next, question number 9. Property of the smart materials. Options are sensing materials and devices, actuation materials and devices, control devices and techniques, all of this above. So what will be the answer? Okay, answer is all of the above. Next, question number 10. Application of smart materials. Options are aerospace, mass transit, marine, all of this above. What will be the answer? Answer is all of the above. So these are the references. So please go through this. And today session, so following points we have learnt: definition of smart materials, types of smart materials, and what are the properties we have discussed, and what are the applications. So where exactly the smart materials applications is more, so those things we have discussed. So thank you, team members. Thank you.